ನಮಸ್ಕಾರ ಬಿಗ್ ಬಾಸ್. ಜೀವನದಾಗ ಎಲ್ರಿಗೂ ದೊಡ್ಡ ಪರಿಚಯ ಸಿಗೋದಿಲ್ಲ. ಕೆಲವರಿಗಂತೂ ಅವ್ರ ಕತ್ತಿನ ಅವ್ರ ಪರಿಚಯ ಆಗಿರ್ತದೆ. ನನಗೇನು ಹಿಂದೆ ದೊಡ್ಡ ಬ್ಯಾಕ್ಗ್ರೌಂಡ್ ಇಲ್ಲ, ಆದ್ರ ಕನಸ ಹೋರಾಟ ನಂಬಿಕೆಯಿಂದ ಕಟ್ಟಿರೋ ಒಂದು ಕತಿ. ನಾನು ಪ್ರಹ್ಲಾದ್ ಅಥನಿ, ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಮೈನಟ್ಟಿ ಅನ್ನೋ ಒಂದು ಸಣ್ಣ ಹಳ್ಳಿಯಿಂದ ಬಂದಿರೋ ವಿದ್ಯಾರ್ಥಿ ಆದರೂ ಕನಸು ಮಾತ್ರ ದೊಡ್ಡನದಾವ. ಸೋಷಿಯಲ್ ಮೀಡಿಯಾದಾಗ ಸಾಂತ್ವನದ ಅರಮನೆ ಅಂತೇಳಿ ಒಂದು ವೇದಿಕೆ ಕಟ್ಟಿನಿ. ಜೀವನದಾಗ ಒಂಟಿತನ, ಖಿನ್ನತೆ, ನೋವ, ಡಿಪ್ರೆಷನ್ ಒಳಗಾಗಿ ಈ ಜೀವನದ ಮೇಲೆ ಬೇಸರ ಮಾಡ್ಕೊಂಡವ್ರಿಗೆ ನನ್ನ ಮಾತಿನ ಮುಖಾಂತರ ಧೈರ್ಯ ಹೇಳ್ತೀನಿ. ಇವತ್ತಿಗೂ 55,000 ಹೆಚ್ಚು ಜನ ಫಾಲೋವರ್ಸ್ ಅದಾರ. ನನ್ನ ಮಾತಿನ ಮುಖಾಂತರ ಒಬ್ಬ ವ್ಯಕ್ತಿ ಜೀವನದ ಮೇಲೆ ಮತ್ತೆ ಭರವಸೆ ಇಟ್ಕೊಂಡ್ರೆ ಅದೇ ನನ್ನ ಒಂಥರ ದೊಡ್ಡ ಸಾಧನೆ. ಒಂಥರ ಕಂಟೆಂಟ್ ಕ್ರಿಯೇಟರ್, ಇನ್ಫ್ಲೂಯೆನ್ಸರ್ ಅಂತೂ ಕರಿಬಹುದು. ಚತುರ್ಥಕ ಅಂತರ್ಗತ ದ ಅನ್ಸಕ್ಸಸ್ಫುಲ್ ಮೀಟ್, ನಾನಿನ್ನು ನಿನ್ನವನು, ಅರೋರಾ, ಮೌನಿ, ಕೃತಾಂತ, ಡ್ಯಾಮ್ಡ್ ಬಾಯ್, ಇನ್ನು ಸಂಗೋರ ಅನ್ನೋ ಹಲವಾರು ಕಿರುಚಿತ್ರದೊಳಗ ನಾಯಕ ನಟನಾಗಿ ಕೆಲಸ ಮಾಡೋದ್ರ ಜೊತೆಗೆ ನಿರ್ದೇಶಕನಾಗಿ, ಎಡಿಟರ್ ಆಗಿ ಕೆಲಸ ಮಾಡಿರೋ ಅನುಭವ ಆಯ್ತು. ಸತ್ಯಶೋಧಕ, ನನ್ನ ಅಂಬೇಡ್ಕರ್, ಸಾವಿತ್ರಿಬಾಯಿ ಫುಲೆ, ಭೂತಾಯಿ ಮಕ್ಕಳು, ಮೋಳಿಗೆ ಮಾರಾಯ, ಗುಡ್ಡತ್ತಾಯಿ ಮಕ್ಕಳು ಅನ್ನೋ ರಂಗಭೂಮಿಯ ನಾಟಕ ಒಳಗ ಕೆಲಸ ಮಾಡಿರೋ ಅನುಭವ ಐತಿ. ನಾನು ಬಂದಾಗ ಕಟ್ಟಿರೋದು ಕಡಿಗೋಸ್ಕರ ಅಲ್ರಿ. ನಾವ ಗುಡ್ಡ ಜನನ ಇರ್ಬೋದು, ನಿಮ್ ದೃಷ್ಟಿ ಒಳಗ ಕೀಳ್ ಜನನ ಇರ್ಬೋದು, ಆದ್ರ ಮನುಷ್ಯರ ತೋರಿಸ್ಕೊಡೋದಕ್ಕ ಜಿದ್ದಿಗೆ ಬೆದ್ದಿ ಬಂದಾಗ ಕಟ್ಟಿನ. ಡ್ರಾಮಾ, ಸ್ಕೀಟ್, ಮೈಮ್, ಎಲೊಕೇಶನ್, ಡ್ಯಾನ್ಸ್ ಇನ್ನು ರಾಜ್ಯ ಮಟ್ಟದ ಚರ್ಚಾ ಸ್ಪರ್ಧೆಯೊಳಗೆ ಭಾಗವಹಿಸಿದ್ರ ಜೊತೆಗೆ ನಾಯಕತ್ವ ವಹಿಸಿಕೊಂಡ ತಂಡಗಳನ್ನ ಮುನ್ನಡೆಸಿ ಹಲವಾರು ಸ್ಪರ್ಧೆಯೊಳಗೆ ಭಾಗವಹಿಸಿ ನನ್ನಲ್ಲಿರೋ ಟ್ಯಾಲೆಂಟ್ನ, ಪ್ರತಿಭೆಯನ್ನ ಪ್ರೂವ್ ಮಾಡಿ. ಕಥೆ ಬರೆಯೋದು ನನ್ನ ಹವ್ಯಾಸ ಆದ್ರ ಕವನ ಬರೋದು ನನ್ನ ಆಸಕ್ತಿ. ಸೋಷಿಯಲ್ ಮೀಡಿಯಾದಾಗ ಕಂಟೆಂಟ್ ಮಾಡಾಕತ್ತೀನಿ. ಅವಕಾಶಗಾಗಿ ಕಾಯೋಕ್ಕಿಂತನೂ ಅವಕಾಶ ಸೃಷ್ಟಿ ಮಾಡೋದೇ ಲೇಸ್ ಅನ್ನೋದ್ರೊಳಗ ನಂಬಿಕೆ ಇಟ್ಟಿನಿ. ನಾ ಏನ ಪರಿಪೂರ್ಣ ವ್ಯಕ್ತಿ ಅಲ್ಲ, ನನಗೂ ಕೋಪ ಬರ್ತದ, ನನ್ನೂ ತಪ್ಪಾಗ್ತಾವ, ನನ್ನ ಕಡೆನೂ ಭಾವನೆಗಳು ಅದಾವ. ಆದ್ರ ಒಂದ್ ಮಾತೇನಂತಂದ್ರೆ ನಾನು ನಕಲಿ ವ್ಯಕ್ತಿತ್ವ ತೋರ್ಸಂಗಿಲ್ಲ. ಹೆಂಗದಿನಲ್ಲ ಹಂಗ ಇರ್ತೀನಿ. ಇನ್ನು ಹೇಳಾಕಂತ ಕೂತ್ರ ನನಗೂ ಸಾಕಷ್ಟು ಕಷ್ಟಗಳದಾವ. ಆದ್ರೆ ನನ್ನ ಕಷ್ಟ ಕೇಳಿ ಕನ್ಸರ್ನ ಕರ್ನೆ ತೋರಿಸಿಕೊಡೋ ಅವಕಾಶ ನನಗ್ ಬೇಡ. ನಾ ಬಡವ್ರ ಮನೆ ಮಕ್ಕಳ ಕಷ್ಟದಾಗಿದ್ದಾವ್ ಬೆಳಿಬೇಕು ಅನ್ನೋಕ್ಕಿಂತಾನು ಯಾರು ವ್ಯಾಲ್ಯೂಬಲ್ ಅದಾರ, ಯಾರ ಹತ್ರ ಟ್ಯಾಲೆಂಟ್, ಪ್ರತಿಭೆ ಐತ್ಲ, ಅವ್ರು ಬೆಳಿಬೇಕು, ಅವ್ರಿಗೆ ಅವಕಾಶ ಸಿಗ್ಬೇಕು ಅನ್ನೋದ್ರೊಳಗ ನಂಬಿಕೆ ಇಟ್ಟಿನಿ. ಇನ್ನು ಗೆಲ್ಲೋ ಕನಸು ಅಷ್ಟೇ ಅಲ್ಲ, ಗೆಲ್ಲೋ ನಂಬಿಕೆ ಇಟ್ಕೊಂಡ ನಿಮ್ಮ ಮುಂದೆ ನಿಂತೀನಿ. ನಾ ಯಾಕೆ ಬಿಗ್ ಬಾಸ್ ಮನೆ ಒಳಗಿರ್ಬೇಕು? ಯಾಕಂದ್ರ ಬಿಗ್ ಬಾಸ್ ಮನೆಗೆ ಕೇವಲ ಒಬ್ಬ ಸ್ಪರ್ಧಾರ್ಥಿ ಹೋಗಲ್ಲ, ಒಬ್ಬ ಆಕ್ಟರ್ ಹೋಗ್ತಾನ, ಒಬ್ಬ ಡಾನ್ಸರ್ ಹೋಗ್ತಾನ, ಒಬ್ಬ ಡೈರೆಕ್ಟರ್ ಹೋಗ್ತಾನ, ಒಬ್ಬ ಕತೆ ಬರಗಾರ ಹೋಗ್ತಾನ, ಒಬ್ಬ ಕವನ ಬರಗಾರ ಹೋಗ್ತಾನ, ಒಬ್ಬ ಭಾಷಣಕಾರ ಹೋಗ್ತಾನ, ಒಬ್ಬ ಕಂಟೆಂಟ್ ಕ್ರಿಯೇಟರ್, ಒಬ್ಬ ಇನ್ಫ್ಲೂಯೆನ್ಸರ್ ಹೋಗ್ತಾನ. ಅದಷ್ಟ ಅಲ್ಲ, ನೈಜ ವ್ಯಕ್ತಿತ್ವ ಜೊತೆಗೆ ಬದುಕು ಒಬ್ಬ ಮನುಷ್ಯ ಹೋಗ್ತಾನೆ. ನೀವೇನಾದ್ರೂ ಇದನ್ನೆಲ್ಲ ಕೇಳೋ ನನಗೆ ಅವಕಾಶ ಕೊಟ್ರಂದ್ರ ಆ ಅವಕಾಶಕ್ಕೆ ತಕ್ಕ ಬದ್ಧವಾಗಿರ್ತೀನಿ. ನಿಮಗೆ ಬೇಕಾಗಿರೋ ಕಂಟೆಂಟ್ ನ ಕೊಡೋ ನನ್ನ ಹತ್ರ ಕೆಪಾಸಿಟಿ ಐತೆ ಅನ್ನೋದನ್ನ ಈ ವಿಡಿಯೋದಾಗ ಪ್ರೂವ್ ಮಾಡೀನಿ. ನನಗೆ ಅವಕಾಶ ಸಿಗ್ಲಿಲ್ಲಪ್ಪ, ನಿಮ್ಮಿಂದ ಈ ವಿಡಿಯೋ ಮಾಡೋ ಅವಕಾಶ ಸಿಕ್ತಂತೇಳಿ ನಿಮ್ಗೆ ಧನ್ಯವಾದ ಹೇಳ್ತೀನಿ. ಐ ನೀಡ್ ಅನ್ ಅಪರ್ಚುನಿಟಿ, ನಾಟ್ ಅ ಸಿಂಪತಿ ಬಿಗ್ ಬಾಸ್. See you soon. Thank you.